ದ ರಿಯಲ್ ಪ್ರಜಾಕೀಯ ಅಪ್ಲಿಕೇಶನ್, ದ ರಿಯಲ್ ಪ್ರಜಾಕೀಯ ವೆಬ್ಸೈಟ್. ಇದರಲ್ಲಿ ಈ ಕ್ಷಣ ಒಟ್ಟು ನೋಂದಾಯಿತರಾಗಿರುವ ನಾಗರಿಕರ ಸಂಖ್ಯೆ 51,643. ಕ್ಷಣಕ್ಕೂ ಪ್ರತಿ ನಿಮಿಷಕ್ಕೂ ಕೂಡ ನೋಂದಾಯಿತ ನಾಗರಿಕರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ದ ಟೋಟಲ್ ರಿಜಿಸ್ಟರ್ಡ್ ಸಿಟಿಜನ್ಸ್ ಇನ್ ದ ವೆಬ್ಸೈಟ್ 51,643. ಅತಿಥಿಯಾಗಿ ಇದರಲ್ಲಿ ಭಾಗವಹಿಸಿದ್ರೆ ಅದಕ್ಕೆ ಆಪ್ಷನ್ಸ್ ಕಡಿಮೆ ಅದಾವಿಲ್ಲ. ಅತಿಥಿಯಾಗಿ ಎಂಟರ್ ಆದ್ರೆ ಮೈ ಏರಿಯಾ, ಆಸ್ಪಿರೆಂಟ್ಸ್, ಪಬ್ಲಿಕ್ ಇಶ್ಯೂಸ್, SOP ಪ್ರಜಾಕೀಯ, ಆಲ್ ಆಸ್ಪಿರೆಂಟ್ಸ್, ನನ್ನ ಕ್ಷೇತ್ರದ ಆಕಾಂಕ್ಷಿಗಳು, ಸಾರ್ವಜನಿಕ ಸಮಸ್ಯೆ, SOP ಪ್ರಜಾಕೀಯ ಆಕಾಂಕ್ಷಿಗಳು. ಈ ರೀತಿ 4 ಆಪ್ಷನ್ಸ್ ಸಿಗುತ್ತವೆ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ, ಅತಿಥಿ ಡ್ಯಾಶ್ ಬೋರ್ಡ್ ನಲ್ಲಿ. ನೀವು ನೋಂದಾಯಿತ ಸದಸ್ಯರಾಗಿದ್ರೆ ಇಲ್ಲಿ 6 ಆಪ್ಷನ್ಸ್ ಸಿಗುತ್ತವೆ ನಿಮಗೆ. ಯಾವಂದ್ರ ಎಲ್ಲಾ ಆಕಾಂಕ್ಷಿಗಳು, ಸಾರ್ವಜನಿಕ ಸಮಸ್ಯೆ, ನನ್ನ ಲೋಕಸಭಾ ಆಕಾಂಕ್ಷಿಗಳು, ನನ್ನ ವಿಧಾನಸಭಾ ಆಕಾಂಕ್ಷಿಗಳು, ಆಕಾಂಕ್ಷಿಯಾಗಿ ನೋಂದಣಿ ಮತ್ತು SOP ಪ್ರಜಾಕೀಯ, ಆಲ್ ಆಸ್ಪಿರೆಂಟ್ಸ್, ಪಬ್ಲಿಕ್ ಇಶ್ಯೂಸ್, ಲೋಕಸಭಾ ಆಸ್ಪಿರೆಂಟ್ಸ್, ಮೈ ಸ್ಟೇಟ್ ಅಸೆಂಬ್ಲಿ ಆಸ್ಪಿರೆಂಟ್ಸ್, ರಿಜಿಸ್ಟರ್ ಆಸ್ ಆಸ್ಪಿರೆಂಟ್, SOP ಪ್ರಜಾಕೀಯ. ಇವು 6 ಆಪ್ಷನ್ಸ್ ಇರ್ತವೆ. ಯಾರಿಗೂ? ರಿಜಿಸ್ಟರ್ಡ್ ಸಿಟಿಜನ್ಸ್, ನೋಂದಾಯಿತ ನಾಗರಿಕರಿಗೆ ಇವು 6 ಆಪ್ಷನ್ಸ್ ಬರ್ತಾವೆ. ಯಾರು ಅತಿಥಿಯಾಗಿ ಎಂಟರ್ ಆಗಿರ್ತಾರೋ ಅವರಿಗೆ 4 ಆಪ್ಷನ್ಸ್ ಸಿಗ್ತಾವೆ, ಓಪನ್ ಇರ್ತಾವೆ. ಯಾರು ರಿಜಿಸ್ಟರ್ ಆಗ್ತಾರ ಅವರಿಗೆ 6 ಆಪ್ಷನ್ಸ್ ಓಪನ್ ಇರ್ತವೆ. ನೀವು ಆಸ್ಪಿರೆಂಟ್ ಆಗಿ ಎಂಟರ್ ಆಗಿದ್ರೆ 10 ಆಪ್ಷನ್ಸ್ ಓಪನ್ ಆಗ್ತವೆ. ಯಾವ ರೀತಿ ಅಂದ್ರೆ ನನ್ನ ಪ್ರೊಫೈಲ್, ಸಾರ್ವಜನಿಕ ಸಮಸ್ಯೆ, SOP ಪ್ರಜಾಕೀಯ, ನಾಗರಿಕರನ್ನು ಭೇಟಿ ಮಾಡುವುದು, ನಾಗರಿಕರೊಂದಿಗೆ ಚಾಟ್ ಮಾಡುವುದು, ವಿಡಿಯೋ ಮೀಟಿಂಗ್ಸ್ ಸೆಟ್ ಮಾಡುವುದು, ವಿಡಿಯೋ ಮೀಟಿಂಗ್ಸ್ ಟೈಮಿಂಗ್ ಸೆಟ್ ಮಾಡಬಹುದು, ನಾಗರಿಕರೊಂದಿಗೆ ನೇರವಾಗಿ ಚಾಟ್ ಇದೇ ಅಪ್ಲಿಕೇಶನ್ ಅಲ್ಲಿ ನಾಗರಿಕರೊಂದಿಗೆ ಚಾಟ್ ಮಾಡಬಹುದು. ನನ್ನ ಕ್ಷೇತ್ರದ ಆಕಾಂಕ್ಷಿಗಳು ಬೇರೆ ಆಕಾಂಕ್ಷಿಗಳು ಯಾರಾದಾರ ಅವ್ರ ವಿವರಗಳನ್ನು ಕೂಡ ಚೆಕ್ ಮಾಡಬಹುದು. ಈ ರೀತಿ ಇದರಲ್ಲಿ ಆಸ್ಪಿರೆಂಟ್ ಆಗಿ ಆಕಾಂಕ್ಷಿಯಾಗಿ ನೋಂದಣಿಯಾಗಿದ್ರೆ 10 ಆಪ್ಷನ್ಸ್ ಸಿಗುತ್ತಾನೆ. ನೀವು ಒಂದ್ ವೇಳೆ ಕ್ರೋಮ್ ಹಿಸ್ಟ್ರಿನ ಅಥವಾ ಗೂಗಲ್ ಹಿಸ್ಟ್ರಿನ ಡಿಲೀಟ್ ಮಾಡಿದ್ರೆ ಮತ್ತೆ ಲಾಗಿನ್ ಆಗಿ ಈ ವೆಬ್ಸೈಟ್ ನಲ್ಲಿ ಚಾಟ್ ಮಾಡಬಹುದು, ಅಧ್ಯಯನ ಮಾಡಬಹುದು, ಅಥವಾ ನಾಗರಿಕರೊಂದಿಗೆ ಸಂಪರ್ಕ ಬೆಳೆಸಬಹುದು. ನೀವು ಏನಾದರೂ ಹೊರಗೆ ಮೀಟ್ ಮಾಡೋದಿತ್ತಂದ್ರೆ ಅವ್ರಿಗೆ ನೀವು ಮೀಟಿಂಗ್ ಟೈಮ್ ಹೇಳ್ಬೋದು. ಅಲ್ಲಿ ಯಾವ ಜಾಗದಲ್ಲಿ ಅಂತ ಗೂಗಲ್ ಮ್ಯಾಪ್ ಲೊಕೇಶನ್ ಕೊಡ್ಬೋದು ಮತ್ತು ಟೈಮಿಂಗ್ ಕೊಡ್ಬೋದು. ಯಾವ ಜಾಗದಲ್ಲಿ ಭೇಟಿ ಆಗ್ತೀರಿ ಅಂತ ನಿಮ್ಮ ನಾಗರಿಕರಿಗೆಲ್ಲ, ಅಂದ್ರೆ ನಿಮ್ಮ ಕ್ಷೇತ್ರದ ನಾಗರಿಕರಿಗೆ ಏನಾರ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕಾಗಿತ್ತಂದ್ರೆ, ಚರ್ಚೆ ಮಾಡ್ಬೇಕಾಗಿತ್ತ, ನಿಮ್ಮ ವಿಚಾರಗಳನ್ನ ಹಂಚ್ಕೋಬೇಕಾಗಿತ್ತಂದ್ರೆ ಅಲ್ಲಿ ನೀವು ಲೊಕೇಶನ್ನು ಟೈಮಿಂಗ್ ಸೆಟ್ ಮಾಡಿ ಅವ್ರನ್ನ ಭೇಟಿ ಮಾಡ್ಬೋದು. ನೀವು ನೇರವಾಗಿ ಇಲ್ಲೇ ಚಾಟ್ ಮಾಡ್ಬೇಕಾಗಿತ್ತಂದ್ರೆ ಈ ವೆಬ್ಸೈಟ್ನಲ್ಲಿ ನಾಗರಿಕರೊಂದಿಗೆ ನೇರವಾಗಿ ಚಾಟ್ ಮಾಡ್ಬೋದು. ಈ ರೀತಿ ನೀವು ಸಕ್ರಿಯವಾಗಿ ಭಾಗವಹಿಸಿ ಯಾವುದೇ ಖರ್ಚಿಲ್ಲದೆ, ದುಡ್ಡು ಬಳಸದೆ ನಾಗರಿಕರೊಂದಿಗೆ ಯಾರ್ಯಾರು MLA ಆಗ್ಬೇಕಂತಿರೋ, MP ಆಗ್ಬೇಕಂತಿರೋ, ಕಾರ್ಪೊರೇಟ್ ಆಗ್ಬೇಕಂತಿರೋ, ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೇಕಂತಿರೋ, ನೀವೇನಾದರೂ ಮೈಕ್ ಹಿಡ್ಕೊಂಡು ಲಕ್ಷಗಟ್ಟಲೆ ಖರ್ಚು ಮಾಡಿ ಎಲ್ಲ ಸಮಾವೇಶ ಕರೆದು ಲಕ್ಷಗಟ್ಟಲೆ ಖರ್ಚು ಮಾಡಿ ನೀವು ದುಡ್ಡು ಹಣ ಹಾಳು ಮಾಡೋದಕ್ಕಿಂತ ನೀವು ಯಾವುದೇ ಖರ್ಚಿಲ್ಲದೆ ನೀವು ನಾಗರಿಕರೊಂದಿಗೆ ನೇರವಾಗಿ ಚಾಟ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಟೈಮಿಂಗ್ ಸೆಟ್ ಮಾಡಿ ಇದರಲ್ಲಿ ಮೀಟಿಂಗ್ ಟೈಮನ್ನು ಫಿಕ್ಸ್ ಮಾಡ್ಬೋದು. ಇಲ್ಲಿ ನೀವೇನಾದರೂ ಭೇಟಿ ಆಗ್ಬೇಕಾಗಿತ್ತಂದ್ರೆ ನಿಮ್ಮ ಗೂಗಲ್ ಲೊಕೇಶನ್ ಟೈಮಿಂಗನ್ನು ಸೆಟ್ ಮಾಡಿ ಅವರಿಗೂ ಕೂಡ ನೀವು ಭೇಟಿ ಆಗ್ಬೋದು. ಇಲ್ಲಿ ಈ ರೀತಿ ನಾಗರಿಕರೊಂದಿಗೆ ಭೇಟಿ ಆಗೋದಕ್ಕೆ, ನಾಗರಿಕರು ಮತ್ತು ನೀವು ಮುಂದಿನ ಕೆಲಸಗಾರರು ಇಬ್ಬರ ನಡುವೆ ಸಂವಹನ ಮಾಡೋದಕ್ಕೆ ಈ ಪ್ರಜಾಕೀಯ ಆ್ಯಪು ಒಂದು ಅತ್ಯದ್ಭುತವಾದ ಅವಕಾಶ ನನಗನ್ಸುತ್ತೆ. ನೀವು ಆಸ್ಪಿರೆಂಟ್ ಆಗಿ ನಿಮಗೇನಾದರೂ MLA ಆಗಬೇಕು, MP ಆಗಬೇಕು, ಅಥವಾ ಕಾರ್ಪೊರೇಟ್ ಆಗಬೇಕು, ಗ್ರಾಮ ಪಂಚಾಯತ್ ಸದಸ್ಯ ಆಗಬೇಕು ಅನ್ನೋ ಅವಕಾಶನೂ ಕೂಡ ಜನರೊಂದಿಗೆ ಚರ್ಚೆ ಮಾಡ್ಬೋದು, ಕಮ್ಯುನಿಕೇಷನ್ ಬಳಸ್ಬೋದು. ಅಥವಾ ನೀವೇನಾದರೂ ನಿಮ್ಮ ಕ್ಷೇತ್ರದ ಆಕಾಂಕ್ಷಿಯಾಗಿ ಅಥವಾ ಆಸ್ಪಿರೆಂಟ್ ಆಗಿ ನೀವು ಭಾಗವಹಿಸದೆ ನಿಮ್ಮ ಊರಿನ ಸುಧಾರಣೆ ಮಾಡ್ಕೊಳ್ಬೇಕು, ನಿಮ್ಮ ಒಳ್ಳೆಯ ಕೆಲಸಗಾರನ ಆಯ್ಕೆ ಮಾಡಬೇಕು, ಒಬ್ಬ ಜವಾಬ್ದಾರಿತ ಪ್ರಜೆಯಾಗಿ, ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ನಿನ್ನ ಕ್ಷೇತ್ರದ ನಿಮ್ಮ ಕೆಲಸಗಾರನ ಪ್ರಶ್ನೆ ಮಾಡಬೇಕಾಗಿತ್ತು, ಒಳ್ಳೆಯ ಕೆಲಸಗಾರನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಅವರೊಂದಿಗೂ ಕೂಡ ನೀವು ಈ ಅಪ್ಲಿಕೇಶನ್ ಮೂಲಕ, ಈ ಆ್ಯಪ್ ಮೂಲಕ ನೀವು ಚರ್ಚೆಯನ್ನು, ಸಂವಹನವನ್ನು, ಕಮ್ಯುನಿಕೇಷನ್ ಮಾಡ್ಬೋದು. ಇದರಲ್ಲಿ ಧನ್ಯವಾದಗಳು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು ಬಂದಿದೆ ಪ್ರಜಾಕೀಯ.